ಬಿಗ್ ಬಾಸ್ ಕನ್ನಡ ಸೀಸನ್ 13 ಶುರು ಆಗ್ತಾ ಇದೆ. ಅತಿ ಶೀಘ್ರದಲ್ಲೇನೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬರಲಿದೆ ಅನ್ನೋ ರೀತಿನಲ್ಲಿ ಒಂದು ಟೀಸರ್ ಅನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಿದ್ರು. ಹೀಗಾಗಿ ಇವಾಗ ತುಂಬಾನೇ ಚರ್ಚೆನಲ್ಲಿರೋದು ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಯಾವೆಲ್ಲ ಸ್ಪರ್ಧಿಗಳು ಬರ್ತಾರೆ ಅನ್ನುವಂತಹ ಪ್ರಶ್ನೆ. ಸೊ ಹೀಗಾಗಿನೇ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ಇದು ಅಫಿಷಿಯಲ್ ಆಗಿರುವಂತಹ ನ್ಯೂಸ್ ಅಲ್ಲ, ಅನ್ಅಫಿಷಿಯಲ್ ನ್ಯೂಸ್ ಆಗಿರುತ್ತೆ. ನಾನು ಇದನ್ನ ಕ್ಲಿಯರ್ ಆಗಿನೇ ಹೇಳ್ತಾ ಇದ್ದೀನಿ. ಹಾಗೇನೆ ಇದು ಎಕ್ಸ್ಪೆಕ್ಟೇಷನ್, ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಇವರು ಬರಬಹುದು ಅಂತ ಹೇಳಿ. ಸೊ ಅಂತಹ ಒಂದು ಲಿಸ್ಟ್ ಸಿಕ್ಕಿರುವಂತದ್ದು. ಆ ಲಿಸ್ಟ್ ಅಲ್ಲಿ ಇರುವಂತಹ ಹೆಸರುಗಳು ಯಾವುದು ಅದನ್ನ ನೋಡ್ಕೊಂಡು ಬರೋಣ ಬನ್ನಿ. ಕಲರ್ಸ್ ಕನ್ನಡದವರಾಗ್ಲಿ ಅಥವಾ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಆಗಿರಬಹುದು, ಯಾವುದೇ ರೀತಿಯಾಗಿ ಕಂಟೆಸ್ಟೆಂಟ್ ಗಳ ಲಿಸ್ಟ್ ಅನ್ನ ಮೊದಲೇನೆ ಅನೌನ್ಸ್ ಮಾಡೋದಿಲ್ಲ. ಬಿಗ್ ಬಾಸ್ ಶುರುವಾದ ನಂತರವೇ ಇದು ಗೊತ್ತಾಗೋದು. ಆದ್ರೆ ಕೆಲವೊಂದಿಷ್ಟು ರೂಮರ್ಸ್, ಕೆಲವೊಂದಿಷ್ಟು ಸುದ್ದಿಗಳು ಇದರ ಪ್ರಕಾರ ಯಾವೆಲ್ಲ ಕಂಟೆಸ್ಟೆಂಟ್ ಗಳು ಈ ಸೀಸನ್ ಬರ್ತಾರೆ ಅಂತ ಹೇಳಲಾಗ್ತಾ ಇದೆಯೋ ಅದನ್ನ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ರಾಘವೇಂದ್ರ ಅವರು. ಇವರು ಅಫಿಷಿಯಲ್ ಐಡಿದಲ್ಲೇನೆ ಇವರು ಮೆನ್ಷನ್ ಮಾಡ್ಕೊಂಡಿದ್ದಾರೆ ರಾಘವೇಂದ್ರ ರಾಗಿಣಿ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಇವರು ಜಾಸ್ತಿ ಹುಡುಗಿಯ ಪಾತ್ರದಲ್ಲೇನೆ ಜಾಸ್ತಿ ಕಾಣಿಸ್ಕೊಳ್ತಾ ಇದ್ರು. ರಾಗಿಣಿ ಅನ್ನುವಂತಹ ಒಂದು ವಿಶೇಷವಾದಂತಹ ಪಾತ್ರದಲ್ಲಿ ಇವರು ಕಾಣಿಸಿಕೊಂಡು ತುಂಬಾ ಜನರಿಗೆ ಇವರು ಹತ್ತಿರವಾಗಿದ್ರು ಕೂಡ. ಹಾಗೇನೆ ತಮ್ಮ ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ಇವರು ಹುಡುಗಿಯ ವೇಷದಲ್ಲೇನೆ ಕಾಣಿಸ್ಕೊಳ್ತಾ ಇದ್ದಾರೆ. ಕುಕಿಂಗ್ ಚಾನಲ್ ಅನ್ನು ಕೂಡ ಇವರು ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಇವರು ರಾಗಿಣಿ ಅನ್ನುವಂತಹ ಒಂದು ಪಾತ್ರಧಾರಿಯಾಗಿನೇ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೇನೆ ಇವರು ಬಿಗ್ ಬಾಸ್ ಮುಗಿದ ನಂತರ, ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಗಿದ ನಂತರ ರಕ್ಷಿತಾ ಶೆಟ್ಟಿ ಅವರ ಜೊತೆ ಸಾಕಷ್ಟು ರೀಲ್ ಅಲ್ಲೂ ಕೂಡ ಕಾಣಿಸಿಕೊಂಡಿದ್ರು. ಹೀಗಾಗಿ ಇವರು ಕೂಡ ಬಿಗ್ ಬಾಸ್ ಮನೆಗೆ ಬಂದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಕಳೆದ 2 ಸೀಸನ್ ನಿಂದ ಕೂಡ ಇವರ ಹೆಸರು ತುಂಬಾನೇ ಹರಿದಾಡ್ತಾ ಇದೆ. ಈ ಬಾರಿ ಇವರು ಬಿಗ್ ಬಾಸ್ ಮನೆಗೆ ಬಂದ್ರೆ ಖಂಡಿತವಾಗ್ಲೂ ಒಳ್ಳೆಯ ಕಾಮಿಡಿ ಆಕ್ಟರ್ ಕೂಡ ಹೌದು. ಆಕ್ಟಿಂಗ್ ಕೂಡ ಸೂಪರ್ ಆಗಿನೇ ಇದೆ. ಜೊತೆಗೆ ಓವರ್ ಆಲ್ ಆಗಿ ಒನ್ ಆಫ್ ದ ಬೆಸ್ಟ್ ಕಂಟೆಸ್ಟೆಂಟ್ ಆಗಿ ಹೊರಹೊಮ್ಮುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ರಾಘವೇಂದ್ರ ಅವರ ಹೆಸರು ಸಿಕ್ಕಾಪಟ್ಟೆ ಚರ್ಚೆನಲ್ಲಿದೆ. ಇನ್ನು ಸೆಕೆಂಡ್ ಸುಷ್ಮಾ ರಾವ್. ಇವರು ಆಂಕರ್ ಆಗಿಯೂ ಕೂಡ ಕೆಲಸವನ್ನ ಮಾಡಿದ್ದಾರೆ. ಹಾಗೇನೆ ಭಾಗ್ಯಲಕ್ಷ್ಮಿ ಎನ್ನುವಂತಹ ಸೀರಿಯಲ್ ನಲ್ಲಿ ಇತ್ತೀಚೆಗೆ ನಟನೆ ಕೂಡ ಮಾಡ್ತಾ ಇದ್ರು. ಆದ್ರೆ ಇವಾಗ ಭಾಗ್ಯಲಕ್ಷ್ಮಿ ಸೀರಿಯಲ್ ಮುಕ್ತಾಯದ ಹಂತದಲ್ಲಿದೆ. ಕಡೆ ಎಪಿಸೋಡ್ ಗಳನ್ನ ಪ್ರಸಾರ ಮಾಡಲಿದೆ. ಸೊ ಹೀಗಾಗಿ ಒಂದ್ ಕಡೆ ಸೀರಿಯಲ್ ಕೂಡ ಮುಕ್ತಾಯ ಆಗ್ತಾ ಇದೆ. ಮತ್ತೆ ಇವರು ಸಖತ್ ಪಾಪ್ಯುಲರ್ ಕೂಡ ಇರೋದ್ರಿಂದ ಬಿಗ್ ಬಾಸ್ ಮನೆಗೆ ಬಂದ್ರೆ ಚೆನ್ನಾಗಿರುತ್ತೆ. ನಾವು ಕೂಡ ಬಿಗ್ ಬಾಸ್ ಅಲ್ಲಿ ಇವರನ್ನ ಮತ್ತೆ ನೋಡಬಹುದು ಅನ್ನುವಂತಹ ಅಭಿಪ್ರಾಯವನ್ನ ಕೂಡ ತುಂಬಾ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹೀಗಾಗಿ ಇವರು ಬರುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಮಧುಶ್ರೀ ಭೈರಪ್ಪ. ಇವರನ್ನ ನೀವು ಇದಕ್ಕೂ ಮೊದಲು ಕಲರ್ಸ್ ಕನ್ನಡದ ಯಜಮಾನ ಅನ್ನುವಂತಹ ಸೀರಿಯಲ್ ಅಲ್ಲಿ ನೋಡಿರಬಹುದು. ಇನ್ಸ್ಟಾಗ್ರಾಮ್ ರೀಲ್ಸ್ ನ ಮೂಲಕ ಸಖತ್ ಪಾಪ್ಯುಲರ್ ಆಗಿದ್ರು. ಅದಾದ ನಂತರ ಯಜಮಾನ ಅನ್ನುವಂತಹ ಸೀರಿಯಲ್ ಸಿಕ್ತು. ಝಾನ್ಸಿ ಅನ್ನುವಂತಹ ಪಾತ್ರದ ಮೂಲಕ ಎಲ್ಲರ ಮನೆ ಮಾತಾಗಿದ್ದಂತಹ ಇವರು ಇತ್ತೀಚೆಗೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಸೊ ಇವಾಗ ಮತ್ತೆ ಬಿಗ್ ಬಾಸ್ ನಂತಹ ವೇದಿಕೆಗೆ ಬಂದ್ರೆ ಒಳ್ಳೆಯ ಕಂಬ್ಯಾಕ್ ಅನ್ನ ಮಾಡುವಂತಹ ಸಾಧ್ಯತೆ ತುಂಬಾನೇ ಹೆಚ್ಚಾಗಿದೆ. ಮತ್ತೆ ಇವರಿಗೆ ಒಳ್ಳೆಯ ಪಾಪ್ಯುಲಾರಿಟಿ ಕೂಡ ಇರೋದ್ರಿಂದ ಬರುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ನೆಕ್ಸ್ಟ್ ಬಾಳು ಬೆಳಗುಂದಿ ಅವರು. ಇವರ ಹೆಸರಂತೂ ಕಳೆದ ಸೀಸನ್ ಅಲ್ಲೇನೆ ತುಂಬಾನೇ ಜೋರಾಗಿನೇ ಕೇಳಿ ಬಂದಿತ್ತು. ಆದ್ರೆ ಕಡೆ ಕ್ಷಣದಲ್ಲಿ ಮಾಳು ನಿಪಾನಳ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಸೊ ಬಾಳು ಬೆಳಗುಂದಿ ಅವರು ತಮಗೆ ಬಂದಂತಹ ಅವಕಾಶವನ್ನ ಕೈ ಚೆಲ್ಲಿದ್ರ ಅಥವಾ ಇವಾಗ ಬೇಡ ಮುಂದೆ ನೋಡೋಣ ಅಂತ ಹೇಳಿ ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟಿದ್ರ ಗೊತ್ತಿಲ್ಲ. ಒಟ್ಟಾರೆಗೆ ಈ ಸಲವೂ ಕೂಡ ಅವರ ಹೆಸರು ಮತ್ತೆ ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ಇವರು ಬಂದ್ರು ಬರಬಹುದು. ನಿಮ್ಗೇನ್ ಅನ್ಸುತ್ತೆ? ಬಾಳು ಅವರು ಬಂದ್ರೆ ಚೆನ್ನಾಗಿರತ್ತಾ ಅಥವಾ ಬೇರೆ ಕಂಟೆಸ್ಟೆಂಟ್ ಬಂದ್ರೆ ಬೆಟರ್? ನಿಮ್ಮ ಒಪಿನಿಯನ್ ಅನ್ನು ಕೂಡ ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ವರುಣ್ ಆರಾಧ್ಯ. ಇವರ ಹೆಸರಂತೂ ಕಳೆದ ಸೀಸನ್ ಅಲ್ಲಿ ಹಾಗೇನೆ ಅದಕ್ಕೂ ಕಳೆದ 2 ಸೀಸನ್ ಇಂದ ತುಂಬಾನೇ ಚರ್ಚೆನಲ್ಲಿತ್ತು. ಸೊ ಇವರು ಮತ್ತೆ ವರ್ಷ ಅವರ ಬ್ರೇಕಪ್ ನ ಒಂದು ವಿಷಯ ಏನಿದೆ ಆ ಸಮಯದಲ್ಲಂತೂ ತುಂಬಾನೇ ಚರ್ಚೆನಲ್ಲಿದ್ರು. ಅದೇ ವರ್ಷ ಅಂದ್ರೆ 2024ರಲ್ಲಿ ಇವರು ಬಿಗ್ ಬಾಸ್‌ಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಬಂದಿಲ್ಲ. 2025ರಲ್ಲೂ ಕೂಡ ಇವರ ಹೆಸರು ಚರ್ಚೆನಲ್ಲಿ ಬಂತು. ವೃಂದಾವನ ಅನ್ನುವಂತಹ ಸೀರಿಯಲ್‌ನಲ್ಲಿ ಇವರು ಕಾಣಿಸಿಕೊಳ್ತಾ ಇದ್ರು. ಬಟ್ ಆ ಸೀರಿಯಲ್‌ನಲ್ಲೂ ಕೂಡ ಇವರ ಪಾತ್ರವನ್ನ ನಂತರ ಬದಲಾವಣೆ ಮಾಡಿದ್ರು. ಬೇರೆಯವರನ್ನ ಇವರ ಪಾತ್ರಕ್ಕೆ ಕರೆದುಕೊಂಡು ಬರಲಾಗಿತ್ತು. ಸೊ ಈ ರೀತಿಯಾಗಿ ಸಾಕಷ್ಟು ಸುದ್ದಿನಲ್ಲೇನೆ ಇದ್ರು. ಹಾಗೇನೆ ಇತ್ತೀಚೆಗೆ ತಮ್ಮ ವ್ಲಾಗ್ ಚಾನಲ್ ಒಂದರಲ್ಲಿ ತಮ್ಮ ಲೈಫ್ ಪಾರ್ಟ್ನರ್‌ನ ಬಗ್ಗೆ ರಿವೀಲ್ ಮಾಡಿದ್ದಾರೆ ಕೂಡ. ಸೊ ಹೀಗಾಗಿ ಈಗ್ಲೂ ಕೂಡ ಸುದ್ದಿನಲ್ಲೇನೆ ಇದ್ದಾರೆ. ಬರುವಂತಹ ಚಾನ್ಸಸ್ ಕೂಡ ಇದೆ. ತುಂಬಾ ಜನ ಇವ್ರು ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಕೆಲವರು ಇವ್ರು ಬರ್ದೇ ಇದ್ರೇನೆ ಒಳ್ಳೇದು ಅನ್ನುವಂತಹ ಅಭಿಪ್ರಾಯ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಮ ಒಪಿನಿಯನ್ ಏನು? ಅದನ್ನ ನೀವು ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ಸುಧಾ ರಾಣಿ ಅವರ ಹೆಸರು. ಕಳೆದ ಬಾರಿ ಇವರ ಹೆಸರು ತುಂಬಾನೇ ಚರ್ಚೆ ಆಗ್ತಾ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಇವ್ರು ಬರ್ತಾರೆ ಅಂತ ವಿಡಿಯೋ ಮಾಡಿದ್ರು. ಆವಾಗ ಸ್ವತಃ ಸುಧಾ ರಾಣಿ ಅವರೇನೆ ತಮ್ಮ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಒಂದು ಟ್ರೋಲ್ ವಿಡಿಯೋನ ಕೂಡ ಹಾಕಿದ್ರು ಕೂಡ. ಆ ಸಮಯದಲ್ಲಿ ಇವರ ಹೆಸರು ಮತ್ತೆ ಇವರು ಹಾಕಿದಂತಹ ಟ್ರೋಲ್ ವಿಡಿಯೋ ಕೂಡ ಸಾಕಷ್ಟು ಚರ್ಚೆಗೆ ಒಳಗಾಗಿತ್ತು. ಒಂದ್ ರೀತಿ ಚೆನ್ನಾಗೇನೆ ಇತ್ತು. ನನಗೂ ಕೂಡ ಇಷ್ಟ ಆಗಿತ್ತು. ಸೊ ಈ ಸಲ ಕೂಡ ಇವ್ರ ಹೆಸರು ಕೇಳಿ ಬರ್ತಾ ಇದೆ. ಮತ್ತೊಂದು ಟ್ರೋಲ್ ವಿಡಿಯೋ ಬರತ್ತಾ ಅಥವಾ ಸುಧಾ ರಾಣಿ ಇವರು ಬಿಗ್ ಬಾಸ್‌ಗೆನೆ ಬರ್ತಾರಾ? ಕಾದು ನೋಡೋಣ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಸ್ಯಾಮ್ ಸಮೀರ್. ಇವರ ಹೆಸರು ಕೂಡ ಇವಾಗ ತುಂಬಾನೇ ಚರ್ಚೆನಲ್ಲಿ ಇದೆ.
ಜೊತೆಗೆ ಬಿಗ್ ಬಾಸ್‌ಗೂ ಕೂಡ ಈ ಸಲ ಬರ್ತಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಇವರು ಯೂಟ್ಯೂಬರ್ ಆಗಿ ತುಂಬಾನೇ ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ಈಗಾಗಲೇ ಕಂಡುಕೊಂಡಿದ್ದಾರೆ ಯೂಟ್ಯೂಬ್‌ನಲ್ಲಿ. ಸಖತ್ ಒಳ್ಳೆಯ ಫ್ಯಾನ್ ಫಾಲೋವಿಂಗ್ ಕೂಡ ಇದೆ. ಇನ್‌ಸ್ಟಾಗ್ರಾಮ್‌ನಲ್ಲೂ ಕೂಡ ಸಖತ್ ಸುದ್ದಿನಲ್ಲಿದ್ದಾರೆ. ಹಾಗೇನೇ ಇತ್ತೀಚೆಗೆ ಇವರ ಕೆಲವೊಂದಿಷ್ಟು ವಿಡಿಯೋಸ್‌ಗಳು ಸಖತ್ ವೈರಲ್ ಕೂಡ ಆಗ್ತಾ ಇದ್ದಾವೆ. ತುಂಬಾನೇ ಸುದ್ದಿನಲ್ಲಿದ್ದಾರೆ ಇವರು ಸ್ಯಾಮ್ ಸಮೀರ್ ಅವರು. ಮತ್ತೆ ಇವರ ಜೊತೆ ಒಂದು ಗ್ರೂಪ್ ಕೂಡ ಇದೆ. ಅಂದ್ರೆ ಒಂದ್ ಸ್ವಲ್ಪ ಒಂದ್ ರೀತಿ ಅವ್ರದ್ದೇ ಒಂದು ಟೀಮ್ ಅನ್ನೋ ರೀತಿನಲ್ಲೂ ಕೂಡ ಫಾರ್ಮ್ ಮಾಡ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ಇಂತಹ ಸಮಯದಲ್ಲಿ ಬಿಗ್ ಬಾಸ್ ಮನೆಗೆ ಬಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಗಬಹುದು. ಮುಂದೆ ಸೀರಿಯಲ್‌ಗೂ ಕೂಡ ಬರಬಹುದೇನೋ ಹೇಳಲಿಕ್ಕಾಗೋದಿಲ್ಲ. ಸೊ ಚಾನ್ಸಸ್ ಇರೋದ್ರಿಂದ ಇವರ ಹೆಸರು ಕೂಡ ಸದ್ಯ ಚರ್ಚೆನಲ್ಲಿದೆ. ಮತ್ತೆ ತುಂಬಾ ಜನ ಇವ್ರು ಬರ್ಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಕೆಲವರು ಬರ್ದೇ ಇದ್ರೇನೆ ಒಳ್ಳೇದು ಅನ್ನುವಂತಹ ಅಭಿಪ್ರಾಯ ಕೂಡ ಇದೆ. ನಿಮ್ಗೇನ್ ಅನ್ಸುತ್ತೆ ಇವ್ರ ಬಗ್ಗೆ? ಅದನ್ನ ನೀವು ಕಾಮೆಂಟ್ ಮಾಡಿ. ಮತ್ತೆ ಇನ್ನೊಂದು ಹೆಸರು ಕೂಡ ಚರ್ಚೆನಲ್ಲಿದೆ. ಅದಂತೂ ಸಿಕ್ಕಾಪಟ್ಟೆ 3 ಜನ ಹೆಸರು ಸಿಕ್ಕಾಪಟ್ಟೆ ಚರ್ಚೆನಲ್ಲಿದೆ. ನಿಶಾನ್, ನಿಖಿಲ್ ಅಂದ್ರೆ ಇವರು ಬ್ರದರ್ ಅಂಡ್ ಸಿಸ್ಟರ್. ಮೊದಲಿಂದನೂ ಕೂಡ ಇನ್‌ಸ್ಟಾಗ್ರಾಮ್ ಅಲ್ಲಿ, ಟಿಕ್‌ಟಾಕ್ ಅಲ್ಲೆಲ್ಲ ತುಂಬಾನೇ ರೀಲ್ಸ್ ವಿಡಿಯೋಗಳು, ಶಾರ್ಟ್ ವಿಡಿಯೋಸ್ ಎಲ್ಲ ಹಾಕ್ತಾ ಇದ್ರು. ಸೊ ಇವಾಗ ಕೂಡ ತುಂಬಾನೇ ಚರ್ಚೆನಲ್ಲಿದ್ದಾರೆ. ಅದು ಕೂಡ ನಿಖಿಲ್ ಮತ್ತೆ ಮಧು ಅವರ ಮದುವೆ ಆದ ನಂತರ ಅಂತೂ ಇವರ ಒಂದು ವಿಡಿಯೋಸ್‌ಗಳು ಸಖತ್ ವೈರಲ್ ಆಗ್ತಾ ಇದಾವೆ. ತುಂಬಾ ಜನ ವಿಡಿಯೋಸ್‌ಗಳನ್ನ ನೋಡ್ತಾ ಇದ್ದಾರೆ. ಹಾಗೇನೆ ಮಧು ಗೌಡ ಅವರ ಪ್ರೆಗ್ನೆನ್ಸಿ ಟೈಮಲ್ಲಿ ಅವರು ಪ್ರತಿದಿನ ವಿಡಿಯೋ ಮಾಡಿ ಹಾಕ್ತಾ ಇದ್ರಲ್ವಾ, ಆ ಸಮಯದಲ್ಲೂ ಕೂಡ ಸಾಕಷ್ಟು ಟ್ರೋಲ್ ಕೂಡ ಆಗಿತ್ತು. ಆವಾಗ ನಿಶಾ ಅವರು ಲೈವ್ ಬಂದು ಹಾಗೇನೆ ವಿಡಿಯೋಸ್‌ಗಳನ್ನ ಮಾಡಿ ಇದ್ರ ಬಗ್ಗೆ ಮಾತಾಡಿದ್ರು ಕೂಡ. ಒಟ್ಟಾರೆಯಾಗಿ ಇವ್ರ ಹೆಸರಂತೂ ಚರ್ಚೆನಲ್ಲಿದೆ. ಬಟ್ ನನ್ನ ಒಪಿನಿಯನ್ ಏನಪ್ಪಾ ಅಂತಂದ್ರೆ, ಇವರಲ್ಲಿ ಯಾರು ಕೂಡ ಬರೋದಿಲ್ಲ ಅಂತ ನನ್ನ ಅನಿಸಿಕೆ. ಬಟ್ ಹೇಳಲಿಕ್ಕಾಗೋದಿಲ್ಲ, ಬಂದ್ರು ಬರಬಹುದು. ನನ್ನ ಅನಿಸಿಕೆ ಇವರು ಬರಲ್ಲ ಅಂತ. ನಿಮ್ಗೇನ್ ಅನ್ಸುತ್ತೆ? ಇವ್ರು ಬರಬಹುದಾ ಅಥವಾ ಬರ್ಬೇಕಾ? ಬರಬಾರ್ದಾ? ಒಪಿನಿಯನ್ ಅನ್ನ ಶೇರ್ ಮಾಡಿ. ಇವರ ಜೊತೆಗೆ ಭೂಮಿಕಾ ಬಸವರಾಜ್ ಇವರ ಹೆಸರಂತೂ ಕಳೆದ 3 ಸೀಸನ್ ನಿಂದ ಸಿಕ್ಕಾಪಟ್ಟೆ ಚರ್ಚೆನಲ್ಲಿರುವಂತದ್ದು. ಇವರಿಗೆ ಸಾಕಷ್ಟು ಆಫರ್‌ಗಳು ಹೋಗ್ತಾ ಇದಾವೆ ಪ್ರತಿ ಸಲವೂ ಕೂಡ ಅಂತ ಹೇಳಲಾಗ್ತಾ ಇದೆ. ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಇವರಿಗೆ ಈ ರೀತಿಯಾಗಿ ಆಫರ್‌ಗಳು ಹೋಗ್ತಾ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇವರು ಅದನ್ನ ಒಪ್ಕೊಂಡಿಲ್ಲ. ಬಿಗ್ ಬಾಸ್‌ಗೆ ಬಂದ್ರೆ ಹಿಂಗಾಗುತ್ತೋ, ನಾನು ಅಲ್ಲಿ ಅಡ್ಜಸ್ಟ್ ಆಗ್ತೀನಾ ಇಲ್ವಾ ಅನ್ನುವಂತಹ ಏನಾದ್ರು ಕನ್ಫ್ಯೂಷನ್ ಇರಬಹುದೇನೋ, ಅಥವಾ ಇವ್ರಿಗೆ ಆಫರ್ ಹೋಗಿದ್ದೆ ನಿಜನಾ ಸುಳ್ಳ ಅದು ಕೂಡ ಕ್ಲಾರಿಟಿ ಇಲ್ಲ ಅಲ್ವಾ. ಸೊ ಹೀಗಾಗಿ ಆಫರ್ ಕೂಡ ಹೋಗದೆ ಇರಬಹುದೇನೋ. ಬಟ್ ಇವ್ರ ಹೆಸರಂತೂ ತುಂಬಾನೇ ಚರ್ಚೆನಲ್ಲಿದೆ. ಈ ಸಲವೂ ಕೂಡ ಚರ್ಚೆನಲ್ಲಿದೆ. ನೋಡೋಣ ಈ ಸಲನಾದ್ರೂ ಬರ್ತಾರಾ ಅಥವಾ ಈ ಸಲನೂ ಇವರ ಬದಲಾಗಿ ಬೇರೆ ಯಾರಾದ್ರೂ ಬರಬಹುದಾ? ಅದನ್ನ ಕಾದು ನೋಡ್ಬೇಕಿದೆ. ಇವರ ಜೊತೆಗೆ ಇನ್ನೂ ಕೂಡ ಕೆಲವೊಂದಿಷ್ಟು ಹೆಸರುಗಳು ತುಂಬಾನೇ ಚರ್ಚೆನಲ್ಲಿದ್ದಾವೆ. ಬಟ್ ಆ ಹೆಸರುಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇನ್ನೊಂದ್ಸಲ ಡಬಲ್ ಕನ್ಫರ್ಮ್ ಮಾಡಿ ತುಂಬಾನೇ ಚರ್ಚೆನಲ್ಲಿ ಇದೆಯಾ ಅಥವಾ ಇಲ್ವಾ ಅಂತ ಹೇಳಿ ಟೀಮ್ ಜೊತೆ ಡಿಸ್ಕಸ್ ಮಾಡಿ ನೋಡಿ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕಂತೂ ಇಷ್ಟು ಹೆಸರುಗಳು ಚರ್ಚೆನಲ್ಲಿದ್ದಾವೆ. ಯಾರ ಹೆಸರು ಎಷ್ಟೇ ಚರ್ಚೆನಲ್ಲಿದ್ರು ಕೂಡ ಫೈನಲ್ ಡಿಸಿಷನ್ ಏನಿದೆ ಅದು ಬಿಗ್ ಬಾಸ್‌ದೇ ಆಗಿರತ್ತೆ. ಮತ್ತೆ ಸ್ಪರ್ಧಿಗಳು ಅದನ್ನ ಒಪ್ಕೊಳ್ತಾರಾ ಇಲ್ವಾ ಅನ್ನೋದು ಕೂಡ ತುಂಬಾನೇ ಮ್ಯಾಟರ್ ಆಗತ್ತೆ. ಹಾಗೇನೆ ಇವಾಗ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಇದು ಅಫಿಷಿಯಲ್ ನ್ಯೂಸ್ ಅಂತೂ ಅಲ್ವೇ ಅಲ್ಲ. ಅಂದ್ರೆ ಅಫಿಷಿಯಲ್ ಆದಂತಹ ಒಂದು ಪಟ್ಟಿ ಅಂತೂ ಅಲ್ವೇ ಅಲ್ಲ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ರೀಲ್ಸ್ ಅಲ್ಲಿ ಆಗಿರೋದು, ಅದೆಲ್ಲವೂ ಕೂಡ ಇನ್ ಲಿಸ್ಟ್ ಬರುತ್ತೆ. ಯಾವುದು ಕೂಡ ಅಫಿಷಿಯಲ್ ಆಗಿರೋದಿಲ್ಲ, ಅನ್ಅಫಿಷಿಯಲೇ ಆಗಿರತ್ತೆ. ಕೆಲವೊಂದಿಷ್ಟು ಊಹಾಪೋಹಗಳು ಕೂಡ ಇರಬಹುದು, ಅಥವಾ ತುಂಬಾ ಜನ ಇವ್ರು ಬರಬೇಕು ಅಂತ ಹೇಳ್ತಾ ಇರೋದು ಕೂಡ ಇರಬಹುದು. ಮತ್ತೆ ಕೆಲವೊಂದಿಷ್ಟು ನ್ಯೂಸ್ಗಳು ಕೂಡ ಕೆಲವೊಂದು ಸಲ ಲೀಕ್ ಆಗಬಹುದು. ಗಿಲ್ಲಿ ನಟ ಅವರು ಬರ್ತಾರೆ ಅಂತ ತುಂಬಾ ಜನ ಮೊದಲನೇ ಹೇಳ್ತಾ ಇದ್ರಲ್ವಾ, ಆ ರೀತಿಯಾಗಿ. ಸೊ ಚಾನ್ಸಸ್ ಅಂತೂ ಇದೆ. ಒಟ್ಟಾರೆಗೆ ಏನ್ ಮಾಹಿತಿ ಸಿಕ್ಕಿದ್ಯೋ ಅದನ್ನ ನಾನು ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಪಾರ್ಟ್ 2 ವಿಡಿಯೋ ನಿಮ್ಗೆ ಬೇಕಾ ಬೇಡವಾ ಅನ್ನೋದನ್ನ ಕಮೆಂಟ್ ಮಾಡಿ. ಈ ವಿಡಿಯೋಗೆ ಒಂದು 100 ರಿಂದ 200 ಕಮೆಂಟ್ಸ್ ಬಂದ್ರೆ ನೆಕ್ಸ್ಟ್ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಈ ವಿಡಿಯೋದಲ್ಲಿ ವಾಯ್ಸ್ ಅಷ್ಟೊಂದು ಕ್ಲಿಯರ್ ಆಗಿ ಬರದೇ ಇರಬಹುದು, ಮೈಕ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ. ಬಟ್ ನೆಕ್ಸ್ಟ್ ವಿಡಿಯೋದಿಂದ ವಾಯ್ಸ್ ತುಂಬಾನೇ ಕ್ಲಿಯರ್ ಆಗಿ ಬರುತ್ತೆ. ಸೊ ಅಲ್ಲಿ ತನಕ ಈ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.